ಸರ್ ನಿನ್ನೆ ಸಭೆ ಸೇರಿರುವಂಥವ್ರು ಎಲ್ಲರೂ ಡೆಲ್ಲಿಗೆ ಹೋಗ್ತಾರಂತೆ ಸರ್. ಡೆಲ್ಲಿಗೆ ಹೋಗಿ ನಿಮ್ಮ ಪರವಾಗಿ ಮನವಿ ಮಾಡಿ ದಯವಿಟ್ಟು ಬೇಡ ಅಂತ ನಾನು ರಿಕ್ವೆಸ್ಟ್ ಮಾಡ್ತೀನಿ. ನನ್ನ ಪರವಾಗಿ ಯಾರು ಮಾತಾಡೋದು ಬೇಡ. ನಿಮ್ದು ಪ್ರಾಬ್ಲಮ್ ಇತ್ತು ಅಂದರೆ ನೀವು MLA ಇದ್ರಿ, ಮಂತ್ರಿ ಆಗಬೇಕು, ಅಧಿಕಾರ ಬೇಕು, ಚೇರ್ಮನ್ ಬೇಕು ಅಂತಂದರೆ ನೀವು ಹೋಗಿ. ನನ್ನ ವಿಚಾರಕ್ಕೆ ಹೋಗೋದು ಬೇಡ ಅಂತ ನಾನು ರಿಕ್ವೆಸ್ಟ್ ಮಾಡ್ತೀನಿ. ವಿನಯ್ ಕುಲಕರ್ಣಿ ಅವರಿಗೆ ಸುಪ್ರೀಂ ಕೋರ್ಟ್ನಲ್ಲೂ ಜಾಮೀನು ಸಿಕ್ಕಿದೆ ಸರ್. ಅದೇಪ್ಪ, ಯಾರೇ ಒಬ್ಬ ವ್ಯಕ್ತಿಗೆ ಹ್ಯಾರಾಸ್ಮೆಂಟ್ ಮಾಡಬೇಕಾದ್ರೂ ಕೂಡ ಒಂದು ಲಿಮಿಟೇಷನ್ ಇದೆ. ಸೊ ಭಾಳ ಅಧಿಕಾರನ ದುರುಪಯೋಗ ಮಾಡಿಕೊಂಡು ರಾಜಕೀಯವಾಗಿ ಕ್ಲೋಸ್ ಆಗಿದ್ದ ಕೇಸ್ನ ತಿರ್ಗಾ ಯಡಿಯೂರಪ್ಪ ಗೌರ್ಮೆಂಟು CBIಗೆ ಹ್ಯಾಂಡ್ ಓವರ್ ಮಾಡಿ ತೊಂದರೆ ಕೊಡ್ತಾಯಿತ್ತು. ಈಗ ಅವ್ರಿಗೆ ಭಾಳ ವರ್ಷಗಟ್ಟಲೆ ಚುನಾವಣೆಯಲ್ಲಿ ಊರಿಗೆ ಹೋಗಬಾರ್ದು, ಓಟು ಕೇಳಬಾರ್ದು ಅಂಥೇಳಿ ಮೊದಲನೇ ಬಾರಿಗೆ ಇಂಥ ಆದೇಶ ಎಲ್ಲ ಬಂದಿತ್ತು. ನಾವೇನು ಮಾತಾಡಲಿಲ್ಲ, ನ್ಯಾಯಾಲಯಕ್ಕೆ ತಲೆಬಾಗಿ ಗೌರವನ ಕೊಟ್ಟು. ಇವತ್ತೇನಾಯಿತು, ನ್ಯಾಯಾಲಯ ಇದನ್ನೆಲ್ಲ ಗಮನಿಸಿ ಇದು ಸರಿ ಇಲ್ಲ ಅಂಥೇಳಿ ಇವತ್ತು ಬೇಲ್ ಕೊಟ್ಟು ಬಂದಿದ್ದಾರೆ. ನಾನು ಪ್ರೊಸೀಡಿಂಗ್ಸ್ನೆಲ್ಲ ವಾಚ್ ಮಾಡ್ತಾಯಿದ್ದೀನಿ. ಸೊ ಬೇಕಾದಷ್ಟು ದಾಖಲೆಗಳು, ಸಾಕ್ಷಿಗಳು ಎಲ್ಲ ಕೂಡ ಕ್ಲೋಸ್ ಆಗಿದ್ದ ವಿವಿಧ ರೀತಿಯಲ್ಲಿ ಮಾಡಿ ತೊಂದರೆ ಕೊಡಲಿಕ್ಕೆ ಪ್ರಯತ್ನ ಮಾಡಿದ್ರು. ಅಟ್ಲೀಸ್ಟ್ ಕೊನೆಗಾದರೂ ಕೂಡ ಅವ್ರಿಗೆ ನ್ಯಾಯ ದೊರಕಿದೆ. ಆದರೆ ಅವರು ಅನುಭವಿಸಿದಂಥ ವೇದನೆ ಇದೆಯಲ್ಲ, ಅವರ ಮಕ್ಕಳು, ಅವ್ರ ಕುಟುಂಬದವರು, ಅವರು ಮತ್ತು ಅವರ ಕ್ಷೇತ್ರದವರು ಮತ್ತು ನಮ್ಮ ಪಕ್ಷ, ಇದನ್ನು ನಾವು ಯಾರೂ ಮರೀಲಿಕ್ಕೆ ಸಾಧ್ಯ ಇಲ್ಲ. ಯಾಕೆಂದರೆ ನಾನೇ ಅನುಭವಿಸಿದ್ದೀನಿ. ಸೊ ದೇವರು ಅವ್ರಿಗೆ ಇನ್ನೂ ಹೆಚ್ಚಿಗೆ ಶಕ್ತಿ ಕೊಡಲಿ, ಇಂಥದ್ದೆಲ್ಲ ತಡ್ಕೊಳ್ಳೋಂಥ ಶಕ್ತಿ ಸಿಗಲಿ. ಸೊ ನ್ಯಾಯಾಲಯ ಇದಕ್ಕೆ ಏನು ಒಂದು ಗೌರವನ ಕೊಟ್ಟಿದೆ, ನ್ಯಾಯವನ್ನು ಕೊಟ್ಟಿದೆ, ಅವ್ರಿಗೆ ಗೌರವದಿಂದ ಅವ್ರಿಗೆ ನನ್ನ ಏನು ಅಭಿನಂದನೆ ಕೂಡ ಅರ್ಪಿಸಲಿಕ್ಕೆ, ಧನ್ಯವಾದಗಳನ್ನು ಅರ್ಪಿಸಲಿಕ್ಕೆ ಪ್ರಯತ್ನ